ಜಿಡಿಪಿ ಬೆಳವಣಿಗೆಯಾಗಿದೆ ಅಂತ ಬೊಬ್ಬೆ ಹೊಡೆಯಲಾಗ್ತಿರುವಾಗ ಅದು ಸರ್ಕಾರದ ಆದಾಯ ವಿಸ್ತರಿಸೋದಕ್ಕೆ ಯಾಕೆ ಪೂರಕವಾಗಿಲ್ಲ? ನಾವು ತೆರಿಗೆ ರಹಿತ ಬೆಳವಣಿಗೆ ರಹಿತ ಜಿಡಿಪಿ ಬೆಳವಣಿಗೆಯ ಯುಗದಲ್ಲಿದ್ದೀವ. ಆದಾಯ, ವೆಚ್ಚ ಮತ್ತು ಕೊರತೆಗಳ ನೈಜ ಸ್ಥಿತಿ ಏನು? ನವೆಂಬರ್ 28ರಂದು ಸರ್ಕಾರ ಬಿಡುಗಡೆ ಮಾಡಿರುವ ಅಂಕಿಅಂಶಗಳ ಪ್ರಕಾರ ನೈಜ ಜಿಡಿಪಿ ಸೆಪ್ಟೆಂಬರ್ 25ರ ತ್ರೈಮಾಸಿಕದಲ್ಲಿ 8.2% ಏರಿದೆ. ಆದರೆ ಅಕ್ಟೋಬರ್ 2025ರವರೆಗಿನ 7 ತಿಂಗಳ ಹಣಕಾಸಿನ ಸ್ಥಿತಿ ನಿರಾಶಾದಾಯಕ ಅಂತ ಪರಿಣಿತರು ಗುರುತಿಸುತ್ತಾರೆ. ಒಟ್ಟು ತೆರಿಗೆ ಪಾವತಿ ಕೇವಲ 4.02% ಏರಿದೆ. ಬಂಡವಾಳ ವೆಚ್ಚದಲ್ಲಿ ಅಸಾಧಾರಣ ಬೆಳವಣಿಗೆಯ ಹೊರತಾಗಿಯೂ ಒಟ್ಟು ವೆಚ್ಚಗಳು ಕೇವಲ 6.13% ಹೆಚ್ಚಾಗಿದೆ. ಆದಾಯ ವೆಚ್ಚಗಳು 0.03% ಅದರ ಬೆಳವಣಿಗೆ ಇದ್ದಲ್ಲೇ ಇದೆ. ಹೀಗಾಗಿ ಕೇಂದ್ರ ಸರ್ಕಾರದ ಹಣಕಾಸಿನ ಕೊರತೆ ಹಿಂದಿನ ವರ್ಷಕ್ಕಿಂತ ಸುಮಾರು 10% ಹೆಚ್ಚಾಗಿದೆ. ಜಿಡಿಪಿ ಬೆಳವಣಿಗೆ ಸರ್ಕಾರಿ ಆದಾಯಕ್ಕೆ ಯಾಕೆ ಪೂರಕವಾಗಿಲ್ಲ ಅನ್ನೋ ಪ್ರಶ್ನೆ ಎದ್ದಿದೆ. ಅಕ್ಟೋಬರ್ 2025ರವರೆಗೆ ಸರ್ಕಾರ ಕಾರ್ಪೊರೇಟ್ ತೆರಿಗೆಗಳಲ್ಲಿ 5.13 ಲಕ್ಷ ಕೋಟಿ ರೂಪಾಯಿ ಪಡ್ಕೊಂಡಿದೆ. ಇದು ಕಳೆದ ವರ್ಷದ 4.88 ಲಕ್ಷ ಕೋಟಿ ರೂಪಾಯಿಗಳ ಆದಾಯಕ್ಕಿಂತ ಕೇವಲ 5.18% ಹೆಚ್ಚಾಗಿದೆ. ಬಜೆಟ್ನಲ್ಲಿ ಮೋದಿ ಸರ್ಕಾರ ವೈಯಕ್ತಿಕ ಆದಾಯ ತೆರಿಗೆದಾರರಿಗೆ ವಾರ್ಷಿಕ 12 ಲಕ್ಷ ರೂಪಾಯಿವರೆಗಿನ ಆದಾಯ ತೆರಿಗೆ ವಿನಾಯಿತಿಯನ್ನ ನೀಡಿತ್ತು ಮತ್ತು ವರ್ಷಕ್ಕೆ 25 ಲಕ್ಷ ರೂಪಾಯಿವರೆಗಿನ ಆದಾಯ ಹೊಂದಿರೋರಿಗೆ ಪರಿಣಾಮಕಾರಿ ತೆರಿಗೆಗಳನ್ನ ಗಣನೀಯವಾಗಿ ಕಡಿಮೆ ಮಾಡುವ ಮೂಲಕ ಪ್ರಮುಖ ಆದಾಯ ತೆರಿಗೆ ಕೊಡುಗೆಯನ್ನ ಘೋಷಣೆ ಮಾಡಿತ್ತು. ಇದರ ಹೊರತಾಗಿಯೂ ಮೊದಲ 7 ತಿಂಗಳುಗಳಲ್ಲಿ ಕಾರ್ಪೊರೇಟ್ ಅಲ್ಲದ ಆದಾಯ ತೆರಿಗೆ ಬೆಳವಣಿಗೆ ಕೇವಲ 6.89% ಮಾತ್ರ ಇದೆ ಅಂತ ಹೇಳಲಾಗಿದೆ. ಆದರೆ ಇದು ಅಗತ್ಯವಿರುವ ಬೆಳವಣಿಗೆಯ ಅರ್ಧಕ್ಕಿಂತ ಕಡಿಮೆಯಾಗಿದೆ. ಕಾರ್ಪೊರೇಟ್ ಅಲ್ಲದ ತೆರಿಗೆಯ ಬೆಳವಣಿಗೆ ಕೇವಲ 6%ದಷ್ಟಿದ್ದು ಈ ವರ್ಷ ಸರ್ಕಾರಕ್ಕೆ ಗಮನಾರ್ಹ ಕೊರತೆ ಎದುರಾಗಿದೆ. ಆಗಸ್ಟ್ 15ರಂದು ಪ್ರಧಾನಿ ಜಿಎಸ್ಟಿ ದೀಪಾವಳಿ ಉಡುಗೊರೆಯನ್ನ ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 22ರಿಂದ ಜಿಎಸ್ಟಿ ತೆರಿಗೆ ಕಡಿತ ಜಾರಿಗೆ ಬಂದಂತೆ ಸೆಪ್ಟೆಂಬರ್ನಲ್ಲಿ ಮಾರಾಟದಲ್ಲಿ ಹೆಚ್ಚಳ ಇದ್ದಂತಿದ್ರೂ ಯಾವುದೇ ಗಮನಾರ್ಹ ಏರಿಕೆ ಇಲ್ಲ ಅಂತಿದ್ದಾರೆ ಪರಿಣಿತರು. 7 ತಿಂಗಳ ಕಾಲ ಕೇಂದ್ರ ಜಿಎಸ್ಟಿ ರಸೀದಿಗಳು ಕೇವಲ 6.14% ಬೆಳವಣಿಗೆ ದಾಖಲಿಸಿವೆ. ಕೇಂದ್ರ ತೆರಿಗೆ ಆದಾಯದ 3 ದೊಡ್ಡ ಮೂಲಗಳಾದ ಕಾರ್ಪೊರೇಟ್ ತೆರಿಗೆ, ಕಾರ್ಪೊರೇಟ್ ಅಲ್ಲದ ಆದಾಯ ತೆರಿಗೆಗಳು ಮತ್ತು ಜಿಎಸ್ಟಿ ಈ ವರ್ಷ ಗಮನಾರ್ಹವಾಗಿ ಕಳಪೆ ಮಟ್ಟದಲ್ಲಿವೆ ಅಂತ ವರದಿಗಳು ಹೇಳ್ತಿವೆ. ನರೇಂದ್ರ ಮೋದಿ ಸರ್ಕಾರ ಅದರ ನಿಜವಾದ ಹೂಡಿಕೆ ಮತ್ತು ಆರ್ಥಿಕ ಪರಿಣಾಮವನ್ನ ಬದಿಗಿಟ್ಟು ಬಂಡವಾಳ ವೆಚ್ಚ ತೋರಿಸೋಕೆ ಬಯಸುತ್ತೆ. 2025-26ರ ಮೊದಲ 6 ತಿಂಗಳಲ್ಲಿ 2024-25ಕ್ಕಿಂತ ಬಂಡವಾಳ ವೆಚ್ಚದಲ್ಲಿ 40% ಅಂದ್ರೆ 5.8 ಲಕ್ಷ ಕೋಟಿ ರೂಪಾಯಿ ಹೆಚ್ಚಳಾಗಿದೆ. ದ್ವಿತೀಯಾರ್ಧದಲ್ಲಿ ಬಂಡವಾಳ ವೆಚ್ಚ ನಿಧಾನಗೊಳಿಸುವ ಸಾಧ್ಯತೆ ಇದೆ. ಅಕ್ಟೋಬರ್ನಲ್ಲಿ ಸರ್ಕಾರ ಕೇವಲ 36,997 ಕೋಟಿ ರೂಪಾಯಿಗಳನ್ನ ಮಾತ್ರ ಖರ್ಚು ಮಾಡೋಕೆ ಸಾಧ್ಯವಾಯಿತು ಅಂತ ಹೇಳಲಾಗಿದೆ. ಮೊದಲ 7 ತಿಂಗಳಲ್ಲಿ 20.08 ಲಕ್ಷ ಕೋಟಿ ರೂಪಾಯಿಗಳೊಂದಿಗೆ ಕಳೆದ ವರ್ಷಕ್ಕಿಂತ ಕಂದಾಯ ವೆಚ್ಚದ ಬೆಳವಣಿಗೆ ಕೇವಲ 0.03%ದಷ್ಟಿದೆ. ಬಂಡವಾಳ ವೆಚ್ಚದಲ್ಲಿನ ಹೆಚ್ಚಿನ ಬೆಳವಣಿಗೆ ಖಂಡಿತವಾಗಿಯೂ ಮೊದಲಾರ್ಧದಲ್ಲಿ ಜಿಡಿಪಿ ಬೆಳವಣಿಗೆಯ ಹೆಚ್ಚಳಕ್ಕೆ ಕಾರಣ ಆಗಿದೆ. 2025-26ರ ಬಜೆಟ್ನಲ್ಲಿ ಸರ್ಕಾರ ಹಣಕಾಸಿನ ಕೊರತೆಯನ್ನ ಕಳೆದ ಬಾರಿಯ 4.8ರಿಂದ 4.4ಕ್ಕೆ ಇಳಿಸಲು ಯೋಜಿಸಿತ್ತು. ಆದರೆ ಅದು ಸಂಭವಿಸುವ ಸನ್ನಿವೇಶ ಇಲ್ಲ ಅಂತ ಹೇಳಲಾಗ್ತಿದೆ. ತೆರಿಗೆಯೇತರ ಆದಾಯ ಮತ್ತು ಬಂಡವಾಳದಿಂದ ಅದನ್ನ ಸರಿದೂಗಿಸುವ ಸಾಧ್ಯತೆ ಇಲ್ಲ ಎನ್ನಲಾಗಿದೆ ಮತ್ತು ವೆಚ್ಚಗಳನ್ನ ಕಡಿಮೆ ಮಾಡಲು ಸಾಧ್ಯವಾಗದೇ ಇರುವಾಗ ಸರ್ಕಾರ ಹೆಚ್ಚು ಸಾಲ ಪಡೆಯುವ ಅನಿವಾರ್ಯತೆ ಎದುರಿಸುತ್ತೆ. ಇನ್ನು ಜಿಡಿಪಿ ಬೆಳವಣಿಗೆ 8.8%ದಷ್ಟಿದ್ದು ಬಜೆಟ್ ಜಿಡಿಪಿ ಬೆಳವಣಿಗೆಗಿಂತ 1.3% ಕಡಿಮೆಯಾಗಿದೆ. ಈ ಬೆಳವಣಿಗೆಯ ದರ ಮುಂದುವರೆದ್ರೆ 2025-26ರ ಹಣಕಾಸಿನ ಕೊರತೆ ಸುಮಾರು 0.1% ಹೆಚ್ಚಾಗುತ್ತೆ. ಪರಿಣಿತರು ಹೇಳೋ ಪ್ರಕಾರ ಸರ್ಕಾರ ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ಸಾಲವನ್ನ ಪಡೆದ್ರೆ ವರ್ಷದ ಹಣಕಾಸಿನ ಕೊರತೆ ಜಿಡಿಪಿಗೆ ಹೋಲಿಸಿದ್ರೆ 4.7ಕ್ಕೆ ಇಳಿಯುತ್ತೆ. 2025-26ರ ದ್ವಿತೀಯಾರ್ಧ ಜಿಡಿಪಿ ಮತ್ತು ಸರ್ಕಾರದ ಹಣಕಾಸು ನಿರ್ವಹಣೆ ಎರಡಕ್ಕೂ ಹೆಚ್ಚು ನಿರಾಶಾದಾಯಕವಾಗಿರಲಿದೆ ಅಂತ ಪರಿಣಿತರು ಹೇಳ್ತಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.